ಮನುಷ್ಯನ ದುಃಖದ ಬೀಜ ಎಲ್ಲೈತಂದ್ರ ಮನುಷ್ಯನ ದುಃಖದ ಬೀಜ ಎಲ್ಲೈತೆ ಅಂದ್ರ ಇಲ್ಲ ನಾವು ಬಾಳ ಹಿಂದಿಂದ ವಿಚಾರ ಮಾಡ್ತೀವಿ, ಇಲ್ಲ ಮುಂದಿಂದ ವಿಚಾರ ಮಾಡ್ತೀವಿ. ಮನುಷ್ಯನಿಗೆ ಭಯ ಮತ್ತು ಶೋಕ ಇವೆರಡು ಶಬ್ದ ಕೇಳಿರಿ ನೀವು. ಭಯ ಶೋಕ. ಎಲ್ಲರಿಗೂ ಭಯ ಆಗೈತಿ, ಎಲ್ಲರಿಗೂ ಶೋಕ ಆಗೈತಿ. ಭಯ ಎಲ್ಲೈತಿ, ಶೋಕ ಎಲ್ಲೈತಿ ಅಂದ್ರ ಭಯ ಎಲ್ಲಾಗತ್ತಂದ್ರ ನಾಳೆಯ ಬಗ್ಗೆ ನಾವು ವಿಚಾರ ಮಾಡ್ತೀವಿ. ನಾಳೆ ನಾಡ್ದ ಮುಂದೆ ಏನಾಗುತ್ತೋ ಏನೋ ಗೊತ್ತಿಲ್ಲ ನಮಗ್. ಭಯ. ಮನುಷ್ಯ ಇವತ್ತಿದ್ದು ನಾಳಿನ ಬಗ್ಗೆ ವಿಚಾರ ಮಾಡ್ತಾನಲ್ಲ, ಭಯ ಆಗ್ತೈತಿ. ಹಿಂದ ನಿನ್ನೋ ಮೊನ್ನೋ ಅಚ್ಚೆ ಮೊನ್ನೋ 10 ವರ್ಷದಿಂದ ಯಾರೋ ಒಂದೇನೋ ಒಂದು ಶಬ್ದ ಅಂದಾರ ನಮಗ್. ಆ ಶಬ್ದ ಹಿಡ್ಕೊಂಡು ಇಂದು ವಿಚಾರ ಮಾಡಾಕತ್ತೀವಲ್ಲ, ಅಂದ 10 ವರ್ಷ ಆಗೈತಿ, ಶಬ್ದ ಹೋಗ್ಯಾವ, ಅಂದವ್ರು ಹೋಗ್ಯಾರ. ಆದ್ರೆ ಇಂದ ತಲೆ ಕೂತ್ ಕಾಡಾಗ್ತೈತಲ್ಲ, ಇದರಿಂದ ದುಃಖ ಆಗ್ತೈತಿ, ಶೋಕ ಆಗ್ತೈತಿ. ನಿನ್ನೆಯೂ ಇಲ್ಲ, ನಾಳೆಯೂ ಇಲ್ಲ. ಯಾರೋ ಹಿಂದ್ ಅಂದಾರ ಅವ್ರು. ಅವ್ರ ಮನ್ಯಾಗ ಯಾರೋ ಒಂದೊಂದ್ ಶಬ್ದ ಅಂದಿರ್ತಾರ, ಏನೋ ಒಂದು ಶಬ್ದ ಅಂದಿರ್ತಾರ. ನೀವು ತಾಯಿ ಅಂದ್ರ ಈಗ ನಮ್ಮ ಅಣ್ಣನ ಹೆಣತಿ ಹಿಂಗ ಅಂದಿದ್ದಕ್ಕ ನಾ 10 ವರ್ಷ ಆತ್ ನೋಡುತ್ತ ಅವ್ರ ಮನೆ ಹೊಸ್ತಲ ತೊಳ್ದಿಲ್ಲ. ಈ ಕೀಲಿ ಕುಂತ ಅಂತಿರ್ತಾಳ, ನಾ 10 ವರ್ಷ ಆತ ಅವ್ರ ಮನೆ ಹೊಸ್ತಲ ತೊಳ್ದಿಲ್ಲ ಅಂತ ಈಕೆ ಅಂತಿರ್ತಾಳ. ಅವ್ರ ಅಂತಿರ್ತಾರ ಬಾಳ ಚಲೋ ಆತ 10 ಹೊಸ ಸೀರೆ ಉಡ್ದು ನಮ್ಮ ಅಂತ ಅವ್ರ ಅಂತಾರ. ಅಂದ್ರ ಹಿಂದಿಂದ ನೆನಸ್ಕೊಂಡು ತಾಪ ಮಾಡ್ಕೊಂತೈತಿ, ಇಲ್ಲ ಮುಂದಿಂದ ಕಲ್ಪಿಸ್ಕೊಂಡು ತಾಪ ಮಾಡ್ತೈತಿ. ಅದಕ್ ಯೆಸ್ಟರ್ಡೇ ಈಸ್ ಡೆಡ್, ಟುಮಾರೋ ಈಸ್ ನಾಟ್ ಎಟ್ ಬಾರ್ನ್, ವಾಟ್ ಯು ಹ್ಯಾವ್ ವಿತ್ ಯು ಈಸ್ ಟುಡೇ. ನಿನ್ನೆ ಸತ್ತೈತಿ, ಇಲ್ಲ ಬರುದಿಲ್ಲ ಅದು. ನಾಳೆ ಹುಟ್ಟಿಲ್ಲ. ಸತ್ತ ನಿನ್ನೆಗಾಗಿ ಚಿಂತಿಸುವುದಕ್ಕಿಂತ, ಬರದೇ ಇರುವ ನಾಳೆಗಾಗಿ ಭಯ ಪಡುವುದಕ್ಕಿಂತ ದೇವ್ರು ಇವತ್ತೇನು ಕೊಟ್ಟಾನಲ್ಲ, ಇದನ್ನ ಅನುಭವಿಸೋರಿಗೆ ಸಂತರು ಅಂತ ಕರೀತಾರ ಅವ್ರಿಗೆ. ಇದು ಸ್ವಾಧ್ಯಾಯ. ದೇವ್ರು ಏನ್ ಇವತ್ತು ಕೊಟ್ಟಾನಲ್ಲ, ಇದನ್ನ ಚಂದ ಇವತ್ತು ಬದುಕುವುದು. ಅವ್ರಂತಾರ, ಹೌದಪ್ಪ ಚಂದ ಬದುಕಬೇಕು. ನಿಜಗುಂಡ್ರು 3 ಸ್ವಾಧ್ಯಾಯಗಳನ್ನ ಹೇಳ್ತಾರ, 3 ಸೂತ್ರ ಹೇಳ್ತಾರ. ಇವತ್ತು ನಾವು ಸಂತೋಷವಾಗಿ ಬದುಕಬೇಕಾದ್ರೆ ಏನು ಮಾಡಬೇಕ್ರಿ? ಇವತ್ತು ನಾವು ಸಂತೋಷವಾಗಿ ಬದುಕಬೇಕಾದ್ರೆ ಮನುಷ್ಯ 3 ಕೆಲಸ ಮಾಡ್ಬೇಕಂತ. ಬೆಳಿಗ್ಗೆ ಎದ್ದ ತಕ್ಷಣ ಏಳುವಾಗ ತಲೆಯಾಗ ಚಲೋ ವಿಚಾರದಿಂದ ಹೇಳ್ಬೇಕಂತ. ಮೊದಲು ಒಂದನೇದ್ದು ಚಲೋ ವಿಚಾರದಿಂದ ಹೇಳೋದು. ಎರಡನೇದ್ದು ಏನ ಈ ಜೀವನ ಕೊಟ್ಟಾನಲ್ಲ ನಮಗ್ ದೇವ್ರು, ನೋಡಪ್ಪ ಎಷ್ಟೋ ಮಂದಿ ಕಣ್ಣ ತೆಗದಿಲ್ಲ, ನನಗೊಂದು ದಿವಸ ಆಯುಷ್ಯ ಕೊಟ್ಟಿಯಲ್ಲ, ಇದು ನಿನ್ನ ಕರುಣೆ ಅಂತ ನಾಲ್ಗೆ ಮ್ಯಾಲ ಅವನ ಹೆಸರಿಟ್ಟುಗೋಂತ ಹೇಳ್ಬೇಕಂತ ಮನುಷ್ಯ. ಮೂರನೇದ್ದು ಮಂದಿ ಮಾತು ನಂಬೇಡ, ನಿನ್ನೊಳಗ ಶಕ್ತಿ ಐತಲ್ಲ, ನಿನ್ನ ಶಕ್ತಿಯನ್ನು ನಂಬಿ ಬದುಕುವುದು ಮೂರನೇದ್ದು. ಒಂದನೇದ್ದು ಚಲೋ ವಿಚಾರ ಇಟ್ಟುಕೊಂಡು ಹೇಳೋದು, ಇದಕ್ಕೆ ಜ್ಞಾನ ಸ್ವಾಧ್ಯಾಯ ಅಂತ ಕರೆದ್ರು. ನಾಲ್ಗೆ ಮ್ಯಾಲ ದೇವರ ಋಣಾಪ ಅಂತ ಹೇಳ್ತೀವಲ್ಲ, ಅವನ ನಾಮಸ್ಮರಣೆ ಮಾಡ್ತೀವಲ್ಲ, ಮಂತ್ರ ಸ್ವಾಧ್ಯಾಯ. ಮತ್ತ ನಿನ್ನ ಬಗ್ಗೆ ನೀನು ನಿನ್ನ ಶಕ್ತಿಯ ಬಗ್ಗೆ ಡೋಂಟ್ ಅಂಡರ್ ಎಸ್ಟಿಮೇಟ್ ಯುವರ್ ಸೆಲ್ಫ್. ನಿನ್ನ ಬಗ್ಗೆ ನೀ ಸಣ್ಣ ಕೀಳರಿಮೆ ಮಾಡಕ್ ಹೋಗ್ಬೇಡ, ನಾನು ಶಕ್ತಿವಂತ ಅಂತ ಭಾವಿಸು. ಇದು ಆತ್ಮ ಸ್ವಾಧ್ಯಾಯ. ಇವು 3 ಇರ್ಬೇಕು ಮನುಷ್ಯಾಗ. ಮೊದಲನೇದ್ದು ಏಳುವಾಗ ಬೆಳಿಗ್ಗೆ ಎದ್ದಾಗ ಚಲೋ ವಿಚಾರದಿಂದ ಮನುಷ್ಯ ಏಳಬೇಕು. ಏನು? ಮೊದಲು ಏಳುವಾಗ ಚಲೋ ವಿಚಾರ ಇರ್ಬೇಕು ನಮ್ ತಲೆಯಾಗ. ಚಲೋ ವಿಚಾರದಿಂದ ಮನುಷ್ಯ ಏಳ್ಬೇಕು. ನಮಗ್ ಹಂಗ ಆಗೋದಿಲ್ಲ. ಎದ್ದು ಕೂಡ್ಲೇನೆ ಯಾರ ಮನೆಗೆ ಏನು ಬೆಂಕಿ ಹಚ್ಚಬೇಕಂತ ಶುರು ಮಾಡ್ತೀವಿ. ಇಲ್ಲ ಎದ್ದು ಕೂಡ್ಲೆ ಅದೊಂದು ಮೊಬೈಲ್. ಕೆಲವು ಮಂದಿಗೆ ಎದ್ದು ಕೂಡ್ಲೇನೆ ಬೆಡ್ ಟೀ ಬೇಕು ಅವ್ರಿಗೆ. ಅದು ಎದ್ದು ಕೂಡ್ಲೆ ಬಾಯಿ ತೊಡ್ಕೊಳ್ಳೋ ಟೀ ಕುಡಿದ್ರೆ ಅದು ಬೆಡ್ ಟೀ ಆಗೋದಿಲ್ಲ, ನಿನಗೆ ಡೆಡ್ ಟೀ ಆಗುತ್ತಷ್ಟ. ಎದ್ದು ಕೂಡ್ಲೆ ಚುಟ್ಟ ಹಚ್ಕೋಬೇಕು, ಚುಟ್ಟ ಹಚ್ಕೊಳ್ಳಿಲ್ಲ ಅಂದ್ರೆ ಎಲ್ಲಿ ಹೋಗೋದಿಲ್ಲ ಮಾತು. ಅಂದ್ರೆ ಇದು ನಮ್ಮದಿದು. ಅವ್ರು ಏನಂತಾರ ಅಂದ್ರೆ ಎದ್ದು ಕೂಡ್ಲೆ ಬೆಳಿಗ್ಗೆ ಎದ್ದಾಗ ಚಲೋ ವಿಚಾರದಿಂದ ಹೇಳೋ ಮನುಷ್ಯನೇ. ಯಾರು ನಾವು ನಮ್ಮ ಮನೆಗೆ ಭಿಕ್ಷುಕರು ಬರ್ತಾರೆ, ಇಲ್ಲಿ ಬೆಳಿಗ್ಗೆ ಹುಡುಗರು, ಅವ್ರ ತಟ್ಟಿ ಹೆಂಗಿರ್ತೈತಿ? ಖಾಲಿ ತಟ್ಟಿ ಇರ್ತೈತಿ. ಯಾರು ಭಿಕ್ಷುಕರು ಅಂದ್ರ ಬೆಳಿಗ್ಗೆ ಎದ್ದಾಗ ಯಾರ ತಟ್ಟೆಯೊಳಗ ರೊಟ್ಟಿ ಇಲ್ಲ ಅವ್ರ ಭಿಕ್ಷುಕರಲ್ಲ. ಬೆಳಿಗ್ಗೆ ಎದ್ದಾಗ ಯಾರ ತಲೆಯಾಗ ಚಲೋ ವಿಚಾರ ಬಂದಿಲ್ಲ ಅವ್ರು ನಿಜವಾದ ಭಿಕ್ಷುಕರು. ಬೆಳಿಗ್ಗೆ ಹೇಳುವಾಗ ಚಲೋ ವಿಚಾರದಿಂದ ಹೇಳ ಮನುಷ್ಯನೇ. ಚಲೋ ವಿಚಾರ ಬೇಕಾಗತ್ತೆ. ನಾವ್ ಅದನ್ನ ಮಾಡೋದಿಲ್ಲ. ಊರು ಸುದ್ದಿ ಮಾತಾಡ್ಕೊಂತ ಕುಂದಿರ್ತೀವಿ. ಎದ್ದ ತಕ್ಷಣ 3 ಜನ ರೈಲ್ವೆ ಸ್ಟೇಷನ್ ನಾಗ ಕುಂತಿದ್ರ. ಅವ್ರು 3 ಮಂದಿ ಊರ್ ಸುದ್ದಿನ ಮಾತಾಡೋರೆಲ್ಲ. ಏನು ಟ್ರೇನ್ ಬಂದು ಬಿಟ್ಟತ್ ಟ್ರೇನ್ ಆಗಲಿ.
ಅವಾಗ ಒಬ್ಬನಿಗೆ ಎಚ್ಚಾತು, ಟ್ರೈನ್ ಬಿಡಕತ್ತೈತಿ ನಡ್ರಿ ಅಂತ ಓಡಿದ್ರು ಮೂವರು. ಓಡಿ 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 ಹತ್ತದ್ರು. ಕೊನೆಗೆ ಇಬ್ಬರಿಗೆ ಸಿಕ್ತದ ಟ್ರೈನ್, ಒಬ್ಬನಿಗೆ ಸಿಗ್ಲಿಲ್ಲ. ಇವ ಸ್ವಲ್ಪ ಅಲ್ಲೇ ಅಳ್ಕೊಂತ ನಿಂತ. ಅವ ಕೂಲಿಗಳಿರ್ತಾರಲ್ಲ, ಅವ ಬಂದ, ಯಾಕ್ರಿ ಯಾಕೆ ಅಳಕತ್ತೀರಿ, ಯಾಕೆ ಅಳ್ತೀರಿ ಬಿಡ್ರಿ, ಕೊನೆಗೆ ನಿಮ್ ಇಬ್ಬರು ಫ್ರೆಂಡ್ಸ್ಗರೆ ಸಿಕ್ತಲ್ ಟ್ರೈನ್, ಅವ್ರ ಹತ್ಕೊಂಡು ಹೋದ್ರಂತ. ಅವ ಅಂದ, ಇಲ್ಲೋ ಅವ್ರು ನನಗ್ ಕಳ್ಸಾಕ್ ಬಂದವ್ರು, ಹೋಗ್ಬೇಕಾದದ್ ನಾನಂದ. ಕಳ್ಸಾಕ್ ಬಂದವ್ರು ಹತ್ಕೊಂಡು ಹೋಗ್ಯಾರ, ಹೋಗ್ಬೇಕಾದವನಿಗೆ ಸಿಗಲಿಲ್ಲದ ಟ್ರೈನ್. ಅವಕರ ಗೊತ್ತಾಗಬಾರ್ದ ಇವನಿಗೆ ಹತ್ತಿಸ್ಬೇಕಂತ. ನಮ್ಮ ವಿಚಾರಗಳಲ್ಲಿ ಬೆಳಿಗ್ಗೆದ್ದು ಚಲೋ ವಿಚಾರ ಇರ್ಬೇಕು ತಲ್ಯಾಗ. ಒಬ್ಬ ಸಾಮಾನ್ಯನಿಗೂ ಮತ್ತು ಸಂತನಿಗೂ ಏನು ವ್ಯತ್ಯಾಸ ಅಂದ್ರ, ನಮಗೇನು ಶಾಸ್ತ್ರ ಓದಿ ತಿಳ್ಕೊಬೇಕಂತಿಲ್ಲ. ಯಾರಿಗೆ ದೊಡ್ಡವ್ರು ಅನ್ಬೇಕು, ಯಾರಿಗೆ ಸಣ್ಣವ್ರು ಅನ್ಬೇಕಂದ್ರೆ ಶಾಸ್ತ್ರ ಬೇಕಿಲ್ಲ. ನಿಮಗೊಂದು ಸ್ಮಾಲ್ ಕ್ಲಾರಿಫಿಕೇಶನ್ ಕೊಡ್ತೀನಿ ಅಷ್ಟೆ. ಏನ್ರಿ ಹೆಂಗ್ ಡಿಫ್ರೆನ್ಸಿಯೇಟ್ ಹೆಂಗ್ ಮಾಡೋದು, ಇವ್ರು ದೊಡ್ಡವರು, ಇವ್ರು ಸಣ್ಣವರು, ಇವ್ರು ಸಂತರು, ಸಾಮಾನ್ಯರು ಅಂತ ಹೆಂಗ್ ಡಿಫ್ರೆನ್ಸಿಯೇಟ್ ಮಾಡೋದ್ರಿಗೆ ಗೊತ್ತ ಹಿಡಿಯೋದು ಹೆಂಗ ಅಂತ ತಿಳ್ಕೊಂಡ್ರ ಏನಿಲ್ಲ. ನಮ್ಮ ಕಾಲಾಗ ಬ್ರ್ಯಾಂಡೆಡ್ ಇರ್ತಾವ ಪಾದರಕ್ಷೆಗಳು, ಅವರು ಹಂಗಲ್ಲ. ಕಾಲಾಗ ಬ್ರ್ಯಾಂಡೆಡ್ ಹಾಕೊಂಡು ತಲಿ ಖಾಲಿ ಇರ್ತೈತಿ ನಮ್ಮದು. ಕಾಲಾಗ ಬ್ರ್ಯಾಂಡೆಡ್ ಪಾದರಕ್ಷೆ ಇರ್ತಾವ ನಮ್ಮ, ಅವ್ರಿಗೆ ತಲೆಯಾಗ ಬ್ರ್ಯಾಂಡೆಡ್ ವಿಚಾರಗಳಿರ್ತಾವ, ಅವ್ರು ದೊಡ್ಡವ್ರು ಆಗ್ತಾರ ಅಷ್ಟೇ. ನಮ್ಮ ಕಾಲಾಗ ಬ್ರ್ಯಾಂಡೆಡ್ ಹಾಕೊಳಕ್ ವಿಚಾರ ಮಾಡಿವಿ, ಅವ್ರ ತಲೆಯಾಗ ಬ್ರ್ಯಾಂಡೆಡ್ ಇರ್ಬೇಕಂತಾರ ಅಷ್ಟೆ. ಅದಕ್ಕೆ ಮನುಷ್ಯ ವಿಚಾರ ಮಾಡುವುದು, ಇದು ಸ್ವಾಧ್ಯಾಯ. ಮೊದಲನೇದ್ ಎದ್ದ ತಕ್ಷಣ ಚಲೋ ವಿಚಾರಗಳಿಂದ ಏಳಪ್ಪ. ಎರಡನೇದ್ದೇನಂದ್ರ, ಎದ್ದೆಲ್ಲ ಒಂದ್ ಸ್ವಲ್ಪ ವಿಚಾರ ಮಾಡು. ನಿನಗ್ಯಾರು ಜನ್ಮ ಕೊಟ್ರಲ್ಲ, ನಿನಗ್ಯಾರು ಕಣ್ಣು ತೆಗಿಸಿ ನಿನ್ನ ತಟ್ಟಿಯೊಳಗ ಅನ್ನ ಇಟ್ಟನಲ್ಲ, ಅವನದೊಂದ್ ಸ್ವಲ್ಪ ನಾಮಸ್ಮರಣೆ ಮಾಡು. ಭಗವಂತನೇ ನನ್ನ ತಟ್ಟೆಯೊಳಗಿದ್ದ ಅನ್ನ, ಇದು ನಿನ್ನ ಋಣ ಅಂತ. ನನಗ ಕಣ್ಣು ತೆಗಿಸಿಯಲ್ಲ, ಇದು ನಿನ್ನ ಋಣ ಅಂತ ಒಂದ್ ಸ್ವಲ್ಪ ಕಣ್ಣು ತೆಗಿಸಿಯಲ್ಲ, ಇದು ನಿನ್ನ ಋಣ ಅಂತ ನಾಲ್ಗೆ ಮ್ಯಾಲ ಅವಂದು ಬರ್ಲಿ. ನೀವ್ ಅನ್ಬಹುದು, ಅಲ್ರಿ ಯಾಕೆ ನೆನಸ್ಬೇಕು ದೇವ್ರನರ? ನಾವು ದುಡಿಯೋರು, ನಾವು ಬಿಡೋರು, ನಾವ್ ಎಲ್ಲಾ ಮಾಡೋರು, ನಾವ್ ಯಾಕೆ ಅವ್ನ್ ನೆನಸಿ ಯಾಕೆ ಉಣ್ಬೇಕು? ನಮ್ಮ ಹೊಲ, ನಮ್ಮ ಮನಿ, ನಾವು ಹೈನ ಉಣ್ಣಾಕತ್ತೀವಿ. ನಮ್ಮ ಆಕಳ ಹಾಲ ನಾವು ಉಣ್ಣಾಗ ನಾವ್ಯಾಕೆ ದೇವ್ರಿಗೆ ನೆನಸ್ಬೇಕು ಹೇಳ್ರಿ ಅಂತ ನೀವ್ ಅಂದ್ರ, ನೋಡಿ, ನೀವ್ ಆಕಳಿಗೆ ಏನ್ ಹಾಕಿರಿ? ಮುಸ್ರಿ ನೀರು ಕುಡಿಸಿರ. ಅದಕ್ಕೆ ಅಂದ್ರ ನಿಮ್ಮ ಮುಸ್ರಿ ನೀರು ಕುಡ್ದ ಆಕಳ ನಿಮಗ ಮುಸ್ರಿ ನೀರು ಕುಡಿಸಿರಿ. ಆದ್ರ ಮುಸ್ರಿ ನೀರು ಕುಡ್ದ ಆಕಳ, ನೀವು ಆಕಳ ತಟ್ಟ್ಯಾಗ ಮುಸ್ರಿ ನೀರ್ ಹಾಕಿರಿ. ಮುಸ್ರಿ ನೀರು ಕುಡ್ದ ಮೇಲೆ ಆಕಳ ನಿಮ್ಮ ತಟ್ಟ್ಯಾಗ ಹಾಲು ಹಾಕುವಂಗ ಮಾಡದವ ಯಾರಿದನ್ನ? ಅದಕ್ಕೆ ಅಕಸ್ಮಾತ್ ಆಕಳಿಗೆ ಹೇಳಿದ್ನಂದ್ರ, ನೋಡ್ ಅವ್ರು ಬಹಳ ಮೋಸಗಾರ ಅದಾರ, ಅವ್ರು ನಿನಗ್ ಮುಸ್ರಿ ಹಾಕ್ಯಾರಲ್ಲ, ಅವ್ರದ್ದು ನಿಂದಕ್ಕೂ ಡಬಲ್ ಅವ್ರ ತಾಟ್ನ್ಯಾಗ ಹಾಕಂದಿದ್ರ ಸ್ವಲ್ಪ ವಿಚಾರ ಮಾಡ್ಬೇಕಲ್ಲ ಮನುಷ್ಯ. ಈಗ ನಿನ್ ಎದಿ ಐತಿ, ರಾತ್ರಿ ಮಕ್ಕೊಂಡಿ ರೆಸ್ಟ್ ಮಾಡಾಕತ್ತಿ, ಆದ್ರೂ ನಿನ್ ಎದಿ ಬಡ್ಯಾಕತ್ತೈತೆಲ್ಲ, ಬಡಸ್ದವ್ ಯಾರಿದನ್ನ? ಅಕಸ್ಮಾತ್ ಅವ ರೆಸ್ಟ್ ಮಾಡ್ಯಾನಂತ ನಿನ್ ಎದಿನೂ ಅಕಸ್ಮಾತ್ ಬಡ್ಯಾದ ಬಿಟ್ಟಿದ್ರ, ಐ ವಾಂಟ್ ಟು ಟೇಕ್ ರೆಸ್ಟ್, ಹಿ ವಿಲ್ ಬಿ ರೆಸ್ಟ್ ಇನ್ ಪೀಸ್. ಪೀಸ್ ಅನ್ನೋದು ಪೀಸ್ ಆಗಿ ಹೋಗಿತ್ತ. ಆಮೇಲೆ ನೀನು ಮಲ್ಕೊಂಡಾಗೂ ಸಹಿತ ನೀನು ಜೀವಂತ ಇರ್ಬೇಕಂತ ನಿನಗ್ ಗಾಳಿ ಹಾಕಕತ್ತಾನಲ್ಲ ದೇವ್ರ, ಮತ್ ಅವನ್ ನೆನಸ್ಲಾರ್ದೆ ಉಂಡ್ರೆ ಹೆಂಗ ಹೇಳು? ನೀನು ಮಲ್ಕೊಂಡಾಗ ನಿನ್ನ ಹೃದಯ ಬಡಸಕ್ ಹಚ್ಚಾನಾತ. ಅಕಸ್ಮಾತ್ ನಿನಗ ನೀ ಹೆಂಗ್ ರೆಸ್ಟ್ ಮಾಡ್ಬೇಕಂತಿ ಹಂಗ ನಿನ್ನ ಹೃದಯವು ರೆಸ್ಟ್ ಮಾಡಿದ್ರ, ಬೆಳಿಗ್ಗೆ ಮರುದಿವ್ಸ ಪೇಪರ್ನಾಗ ಏನ್ ಬರ್ತಿತ್ತು? ದುಃಖ ತಪ್ತ ಮಕ್ಕಳು, ಇವರ ಸಾವಿಗೆ ನಾವು ವಿಷಾದಿಸುತ್ತೇವೆ, ಇವರ ಸಂಪತ್ತನ್ನು ಆಸ್ವಾದಿಸುತ್ತೇವೆ. ಬರೆದಿರುವುದಿಲ್ಲ, ತಿಳ್ಕೊಬೇಕದನ್ನಷ್ಟ. ಇವರ ಸಾವಿಗೆ ವಿಷಾದಿಸುತ್ತೇವೆ ಅಂದ್ರ ಮುಂದೆ ಇವರು ಸಂಪತ್ತನ್ನು ಆಸ್ವಾದಿಸುತ್ತಾರೆ ಅಂತನ ಅರ್ಥದಷ್ಟ. ಇಟ್ಟವ್ ಯಾರಲ್ಲ, ಒಂದಿಷ್ಟು ಮನುಷ್ಯನಿಗೆ ಋಣ ಬೇಕಾಗ್ತೈತಿ. ಇಷ್ಟ ಋಣ ಇಲ್ಲದೆ ಬದುಕ್ಲಿಕ್ಕೆ ಆಗುದಿಲ್ಲ ಈ ಜಗತ್ತಿನಲ್ಲಿ. ಒಂದು ಹೂವ ಇರ್ತೈತಿ, ಎಲ್ಲೋ ಸಹ್ಯಾದ್ರಿಯ ಬೆಟ್ಟದಲ್ಲಿ ಬೆಳೆದ ಹೂವ, ಅದ್ರ ಮಗ್ಗಲು ಒಂದು 100 ಫೀಟ್ 50 ಫೀಟ್ ಎತ್ತರ ಒಂದು ಗಿಡ ಬೆಳೆದೈತಿ. ದೇವ್ರು ಒಂದು ಸಣ್ಣ ಬಳ್ಳಿ ಐತಿ, ಆ ಸಣ್ಣ ಬಳ್ಳ್ಯಾಗೂ ಒಂದು ಹೂ ಬೆಳೆದೈತಿ. ದೇವ್ರು 100 ಫೀಟ್ ಎತ್ತರದ ಗಿಡಕ್ಕೆ ಎಷ್ಟು ಗಾಳಿ ನೀರು ಬೆಳಕು ಬೇಕೋ, ಇದು ಏನು ಸಣ್ಣದೈತಂತ ಲಕ್ಷ್ಯ ಮಾಡಿಲ್ಲ, ಅದಕ್ಕೂ ನೀರು ಗಾಳಿ ಕೊಟ್ಟು ಬೆಳಕು ಕೊಟ್ಟಾನತ್. ಆ ಹೂವ ಹೇಳ್ತೈತಿ ದೇವರಿಗೆ, ಭಗವಂತನೇ ನಿನ್ನ ಕರುಣೆ ಎಷ್ಟು ದೊಡ್ಡದಂದ್ರೆ 100 ಫೀಟ್ ಎತ್ತರ ಬೆಳೆದ ಗಿಡಕ್ಕೆ ಅಷ್ಟೇ ಅನ್ನ ನೀರು ಕೊಟ್ಟಿಲ್ಲ,
ನನ್ನಂತ ಸಣ್ಣ ಬಳ್ಳಿಗೂ ಕರುಣೆ ಇಟ್ಟು ಬೆಳಕ ಗಾಳಿ ನೀರು ಕೊಟ್ಟಿಯಲ್ಲ, ನನ್ನಲ್ಲಿ ಕೊಡಾಕೇನಿಲ್ಲ. ಈ ಬಳ್ಳಿಯೊಳಗೊಂದು ಹೂವ ಬೆಳೆದೈತಲ್ಲ, ನೀ ಕೊಟ್ಟಿದ್ದಕ್ಕೆ ನನ್ನ ಹೃದಯವೇ ಹೂವಾಗಿ ಅರಳೈತಿ, ಇದು ನಿನಗೆ ಅರ್ಪಣೆ ಮಾಡ್ತೀನಿ ಅಂತ ಬಳ್ಳಿ ಹೇಳಿ.